सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारती करुणापात्रं भारती पदभूषणं भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। श्री श्री सद्गुरु सुरेश्वराचार्य पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಮುಮುಕ್ಷು ಸಾಧಕರು ಸದ್ಗುರು ಭಕ್ತರು ವೇದಾಂತಿಗಳು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಏಪ್ರಿಲ್ 29ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ಹೇಳುತ್ತಾ 2026ನೇ ಇಸವಿ ಏಪ್ರಿಲ್ ಮಾಹೆಯಲ್ಲಿ 29ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ.
स्वानिराज्ञप्यजित्रियन्तम् सृक्फणीवोद्गतं यतः ध्वान्तच्छिदेन मस्तस्मै हरये बुद्धिसाक्षिणे अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिनी नमो नमः श्री 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 सच्चिदानन्देन्द्र सरस्वती सद्गुरुपादुकाभ्याम् नैष्कर्म्य सिद्धि भगवान ಸ್ವರೇಶ್ವರಾಚಾರ್ಯರವರ ಅತ್ಯಂತ ಶ್ರೇಷ್ಠವಾದ ವಿದ್ವತ್ತ ಪೂರ್ಣವಾದ ವಿಚಾರ ಪ್ರಧಾನವಾಗಿರುವ ವೇದಾಂತ ಪ್ರಕರಣ ಗ್ರಂಥ. ನೈಷ್ಕರ್ಮ್ಯ ಸಿದ್ಧಿಯ ಮೇಲೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 88ನೇ ವಯಸ್ಸಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿಗೆ ಬರೆದಿರುವ ವ್ಯಾಖ್ಯಾನ. ಅದಕ್ಕೆ ಹೆಸರು ಕ್ಲೇಶಾಪಹಾರಿಣಿ. ಅದ್ಭುತವಾಗಿದೆ. ನೈಷ್ಕರ್ಮ್ಯ ಸಿದ್ಧಿ ಅದ್ಭುತ. ಅದರ ಮೇಲೆ ಅದನ್ನು ವಿವರಿಸುವುದಕ್ಕಾಗಿ ಬರೆದಿರುವಂತಹ ಕ್ಲೇಶಾಪಹಾರಿಣಿ ವ್ಯಾಖ್ಯಾ ಪರಮಾದ್ಭುತ. ಇಂಥ ಗ್ರಂಥವನ್ನ ಕುರಿತು ಎಲ್ಲಿಯೂ ಕೂಡ ಪ್ರವಚನಗಳಿಲ್ಲ. ನಾವು ನೋಡಿ, ನನ್ನ ಅಭಿಪ್ರಾಯದಲ್ಲಿ ನೈಷ್ಕರ್ಮ್ಯ ಸಿದ್ಧಿಯನ್ನು ಕುರಿತು ಪ್ರವಚನ ಮಾಡುವಂಥವರು ಇಡೀ ಭಾರತ ದೇಶದಲ್ಲಿ 10 ಜನ ಸಿಗ್ಬಹುದು. ಯಾರೂ ಕೂಡ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ಉಪನ್ಯಾಸ ಮಾಡಲಾರದು. ಕ್ಲೇಶಾಪಹಾರಿಣಿ ಹೆಸರಿಗೆ ತಕ್ಕಂತೆ ವಿದ್ಯಾರ್ಥಿಗಳ ಕ್ಲೇಶಗಳನ್ನು, ತತ್ವ ಜಿಜ್ಞಾಸುಗಳ ಮಾನಸಿಕ ಕ್ಲೇಶಗಳನ್ನು, ಮುಮುಕ್ಷುಗಳ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಎನ್ನುವ ಪಂಚ ಕ್ಲೇಶಗಳನ್ನು ಅಪಹಾರಿಣಿ ದೂರ ಮಾಡುವಂತಹ ವ್ಯಾಖ್ಯಾನ ಕ್ಲೇಶಾಪಹಾರಿಣಿ ವ್ಯಾಖ್ಯಾನ. ನನಗೆ ಓದ್ತಾ ಇದ್ರೆ ರೋಮಾಂಚನ ಆಗಿತ್ತು. ನಾನಿದ್ದೆ ಗುರು ಜೊತೆಯಲ್ಲಿ 88ನೇ ಇಸ್ವಿಯಿಂದ 68ನೇ ಇಸ್ವಿಯಿಂದ ಗುರು ಜೊತೆ ಇದ್ದೆ. ಪರಮಾಶ್ಚರ್ಯವಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪರಮಾಶ್ಚರ್ಯ ಅಂದ್ರೆ, ಸುಬ್ರಾಜ ಶರ್ಮಾಜಿಯವರಿಂದ ವಾರಕ್ಕೆ 2 ದಿವಸ ಬುಧವಾರ ಮತ್ತು ಗುರುವಾರದಂದು ಕ್ಲೇಶಾಪಹಾರಿಣಿ ಗ್ರಂಥವನ್ನ ಕುರಿತು ಯಥಾಮತಿ ಯಥಾಶಕ್ತಿ ಪ್ರವಚನವಾಗ್ತಾ ಇದೆ. ಇದು ಒಂದು ಪವಾಡ. ಈ ಪ್ರವಚನವನ್ನ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಶ್ರದ್ಧೆಯಿಂದ ಆನ್ಲೈನ್ನಲ್ಲಿ ಅಟೆಂಡ್ ಆಗುತ್ತಿರುವಂತಹ ಜಿಜ್ಞಾಸುಗಳು 150 ಮೇಲೆ 150, 160, 170. ಇದು ಒಂದು ದೊಡ್ಡ ಪ್ರಮಾಣ. ನೈಷ್ಕರ್ಮ್ಯ ಸಿದ್ಧಿಯನ್ನು ಪ್ರವಚನ ಮಾಡೋರೇ ಇಲ್ಲ. ಮಾಡಿದ್ರು ಸಹಿತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವಿದೆ ಇಲ್ಲ. ಅದನ್ನು ಹೇಳಿದ್ರು ಸಹಿತ 2-3 ಜನ ಬರ್ಬೋದು. ಇವತ್ತು 27ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ. 3ನೇ ಅಧ್ಯಾಯ 27ನೇ ಶ್ಲೋಕ. ಲಕ್ಷಣಂ ಸರ್ಪವದ್ರಜ್ವಾಹ ಪ್ರತೀಚಸ್ಯಾದಹಂ ತಥಾ ತದ್ಬಾಧೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕ ಕಠಿಣವಾಗಿದೆ, ವಿದ್ವತ್ತ ಪೂರ್ಣವಾಗಿದೆ, ವಿಚಾರ ಪ್ರಧಾನವಾಗಿದೆ. ಯಾರು ಸುಮ್ಮನೆ ಪ್ರತಿ ದಿವಸ ಯಾಂತ್ರಿಕವಾಗಿ ಸ್ನಾನ ಸಂಧ್ಯಾ
ಜಪ ತಪ ಪೂಜೆ ಮಾಡ್ಕೊಂಡಿದ್ದಾರೋ ಅಂಥವ್ರಿಗೆ ಅರ್ಥವಾಗುದಿಲ್ಲ. ಪ್ರವಚನವನ್ನ ಕೇಳಿ 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 ಯಾರಿಗೆ ಸಂಸ್ಕಾರವಾಗಿದೆಯೋ ಅಂತ ವಿಚಾರ ಪರರಾದ ವಸ್ತು ತಂತ್ರಜ್ಞಾನ ಪ್ರಿಯರಾದ ಮುಮುಕ್ಷಿಗಳಿಗೆ ಮಾತ್ರ ಅರ್ಥವಾಗುವಂತ ಶ್ಲೋಕ. ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಕ್ಲೇಶಾಪಹಾರಣಿ ಉಪನ್ಯಾಸವನ್ನು ಕೇಳ್ತಾ ಇದ್ದೇನೆ. ಹೌದಾ? ನೀವು ಕೇಳ್ತಾ ಯಾರು ಮಾಡ್ತಾ ಇದ್ದಾರೆ? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಖಾಸ ಶಿಷ್ಯ, ಅಂತ್ಯವಾಸಿ ಶಿಷ್ಯ ಯಾರಪ್ಪ? ಸುಬ್ರಾಯ ಶರ್ಮ ಮಾಡ್ತಾ ಇದ್ದಾನೆ. ಹೌದಾ? ನೀವು ಕೇಳಿ ಅಂತ ಹೇಳಿ. ಚೆನ್ನಾಗಿದೆ. ಮತ್ತೊಮ್ಮೆ ಮರಣ 3:27 ತೃತೀಯಾಧ್ಯಾಯೇ 17 ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಲಕ್ಷಣಂ ಸರ್ಪವದ್ರಜ್ವಾಃ ಪ್ರತೀಚ ಸ್ಯಾದಹಂ ತಥಾ ತದ್ಬಾಧೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ಗುರುತು ಮಾಡ್ಕೊಳ್ಳಿ. ಲಕ್ಷಣಂ ಸರ್ಪವತ್ ರಜ್ವಾಃ ಪ್ರತೀಚಃ ಸ್ಯಾತ್ ಅಹಂ ತಥಾ. 7 ಪದಗಳು. ಸಪ್ತ ಪದಾತ್ಮಕ ಪೂರ್ವಾರ್ಥ. ತದ್ಬಾಧೇನ ಏವ ವಾಕ್ಯಾರ್ಥಂ 10. ವೇತ್ತಿ ಸಹ ಅಪಿ ತದಾಶ್ರಯಾತಿ 4. 7 + 3 + 4 ಚೆನ್ನಾಗಿದೆ. ಒಟ್ಟು 14 ಪದಗಳಿಂದ ರಚಿತವಾಗಿರುವ ರಂಜಿತವಾದ ಮನೋಹರವಾದ ಶ್ಲೋಕವಿದು. ಈ ಅನ್ವಯ ಹೇಳ್ತೇನೆ. ರಜ್ವಾಹ ಸರ್ಪವತೆ ಪ್ರತೀಚಃ ಅಹಂ ತಥಾ ಲಕ್ಷಣಂ ಸ್ಯಾತ್ ತದ್ಬಾಧೇನ ಏವ ಸಹ ಅಪಿ ತದಾಶ್ರಯಾತ್ ವಾಕ್ಯಾರ್ಥಂ ವೇತ್ತಿ. ಅದ್ಭುತವಾಗಿದೆ. ಏನು ಸುರೇಶ್ವರಾಚಾರ್ಯರ ಮೇಧಾ ಸಾಮರ್ಥ್ಯ, ಏನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪ್ರತಿಭಾ ಸಾಮರ್ಥ್ಯ ಅದ್ಭುತವಾಗಿದೆ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಬಹಳ ಚೆನ್ನಾಗಿ. ಕಥಂ ಪುನಃ ಅವಿವಕ್ಷಿತ ವಿರುದ್ಧ ನಿರಸ್ಯಮಾನಸ್ಯ ಲಕ್ಷಣಾರ್ಥತ್ವಂ. 26ನೇ ಶ್ಲೋಕದಲ್ಲಿ ತದೋ ವಿಶೇಷಣಾರ್ಥತ್ವಂ ವಿಶೇಷತ್ವಂ ತ್ವಮಸ್ತಥಾ ಲಕ್ಷಣ ಸಂಬಂಧ ತಯೋಸ್ಯಾತ್ ಪ್ರತ್ಯಗಾತ್ಮನ ಅಂದ್ಬಿಟ್ರು. ತತ್ವಮಸಿ ವಾಕ್ಯದಲ್ಲಿ ಒಂದು ತತ್ಪದ ಮತ್ತೊಂದು ತ್ವಂಪದ, ಒಂದು ತತ್ಪದಾರ್ಥ ಮತ್ತೊಂದು ತ್ವಂಪದಾರ್ಥ. ತತ್ವಮಸಿ ವಾಕ್ಯಕ್ಕೆ ಉಂಟಾಗುವಂತ ವಾಕ್ಯಾರ್ಥ ಒಂದು. ಆದರೆ ಇಲ್ಲಿ ತತ್ಪದದಿಂದ ತತ್ಪದಾರ್ಥವನ್ನು, ತ್ವಂಪದದಿಂದ ತ್ವಂಪದಾರ್ಥವನ್ನು ತೆಗೆದುಕೊಳ್ಳಬಾರದು. ಆ ತತ್ವಂಪದಗಳಿಗೆ ಲೋಕ ಪ್ರಸಿದ್ಧವಾದ ವಾಚ್ಯವಾದ ಅರ್ಥವೇನುಂಟೋ ಅದನ್ನು ಕೈಬಿಟ್ಟು ಒಂದಕ್ಕೆ ಮತ್ತೊಂದನ್ನ ವಿಶೇಷ ಭಾವದಿಂದ ಅರ್ಥವನ್ನ ಮಾಡಿಕೊಂಡು ತತ್ವಮಸಿ ವಾಕ್ಯದಿಂದ ಅವಾಕ್ಯಾರ್ಥವನ್ನ ಮಾಡಿಕೊಳ್ಳಬೇಕು. ತತ್ವಂ ಪದಗಳು 2 ಸೇರಿಕೊಂಡು ಲಕ್ಷಣಾರ್ಥವನ್ನು ತಿಳಿಸ್ತಾ ಇದೆ ಅಂತಂದ್ರು. ಅದರ ಮೇಲೆ ಆಕ್ಷೇಪಣೆ ಏನು? ಹೇಗೆ ಸಾಧ್ಯ? ತತ್ಪದ ತ್ವಂಪದಗಳಿಗೆ ಪರಸ್ಪರ ವಿರುದ್ಧವಾಗಿರುವಂತ ಅರ್ಥವಿದೆ. ಒಂದು ಅವಿವಕ್ಷಿತ, 2 ವಿರುದ್ಧ, 3 ನಿರಸ್ಯಮಾನ. ಈ 3 ದೋಷಗಳಿಂದ ಕೂಡಿರುವಂತ
ತತ್ವಂ ಪದಗಳು ಅವಾಚ್ಯಾರ್ಥವನ್ನ ತಿಳಿಸುತ್ತವೆ, ಲಕ್ಷಣಾರ್ಥವಾಗಿವೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಕಥಂ ಹೇಗೆ? ಲಕ್ಷಣಾರ್ಥವಾಗಿಬೇಕಾದ್ರೆ ಹೊಂದಾಣಿಕೆ ಇರಬೇಕು. ಒಂದು ಹೊಂದಾಣಿಕೆನೇ ಇಲ್ಲ. ಯಾಕೆ ಅಂದ್ರೆ ಎರಡು ಹೇಗಿದೆ? ಅವಿವಕ್ಷಿತ ಒಂದು, ವಿರುದ್ಧ ಎರಡು, ನಿರಸ್ಯಮಾನ ಮೂರು. ಏನ್ ಹಾಗಂದ್ರೆ ಅವಿವಕ್ಷಿತ ತತ್ಪದಕ್ಕೆ ಪಾರೋಕ್ಷ್ಯ ಅಂತ ಅರ್ಥ, ತ್ವಂಪದಕ್ಕೆ ಸಂಸಾರಿ ಅಂತ ಅರ್ಥ. ಎರಡು ಅರ್ಥಗಳು ಅವಿವಕ್ಷಿತವಾಗಿವೆ. ತತ್ಪದಕ್ಕೆ ಯಾವುದು ಅಭಿಧಾನಾರ್ಥವಾಗಿದೆಯೋ ಅದು ಪರೋಕ್ಷತ್ವ, ದೂರಸ್ಥತ್ವ. ತ್ವಂಪದಕ್ಕೆ ಯಾವುದು ಅಭಿಧಾನಾರ್ಥವಾಗಿದೆಯೋ ಅದು ಸಂಸಾರಿತ್ವ. ತತ್ಪದಕ್ಕೆ ವಾಚ್ಯವಾಗಿರುವ ಪಾರೋಕ್ಷವಾಗಲಿ, ತ್ವಂಪದಕ್ಕೆ ವಾಚ್ಯವಾಗಿರುವಂತಹ ಸಂಸಾರಿತ್ವವಾಗಲಿ, ಎರಡು ಕೂಡ ಅವಿವಕ್ಷಿತ ಅಂತ ಹೇಳಿದ್ರು. ವಿವಕ್ಷಿತವಲ್ಲ, ಅದನ್ನ ನೀವು ತೆಗೆದುಕೊಳ್ಳಬೇಡಿ ಒಂದು. ಎರಡನೇದು ವಿರುದ್ಧ. ತತ್ಪದವೆಲ್ಲಿ, ತ್ವಂಪದವೆಲ್ಲಿ. ತತ್ಪದ ಸಚ್ಚಿದಾನಂದ ರೂಪವಾಗಿರುವ ಪರಬ್ರಹ್ಮವನ್ನು ಹೇಳ್ತಾ ಇದೆ. ತ್ವಂಪದ ಕರ್ತೃಭೋಕ್ತವಾಗಿರುವ ಜೀವಾತ್ಮನನ್ನು ಹೇಳ್ತಾ ಇದೆ. ಜೀವಾತ್ಮನಾದ ಸಂಸಾರಿಗೂ ಅಸಂಸಾರಿಯಾದ ಪರಮಾತ್ಮನಿಗೂ ವಿರುದ್ಧ ಸ್ವಭಾವ. ಹೌದಾ? ತತ್ವಂ ಪದಗಳಿಗೆ ವಿರುದ್ಧ ಸ್ವಭಾವ ಉಂಟು, ವಿರುದ್ಧಾರ್ಥಕತ್ವ ಉಂಟು ಎರಡು. ಮೂರನೇದು ನಿರಸ್ಯಮಾನ. ತತ್ಪದಕ್ಕೆ ಯಾವುದು ವಾಚ್ಯಾರ್ಥವೋ ಅದು ನಿರಸ್ಯಮಾನ. ಟು ಬಿ ಅಬ್ಯಾಂಡನ್ಡ್, ಟು ಬಿ ರಿಜೆಕ್ಟೆಡ್, ಟು ಬಿ ಥ್ರೋನ್ ಆಫ್. ನಿರಸ್ತುಂ ಯೋಗ್ಯಂ ನಿರಸ್ಯಮಾನಂ, ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದೆ. ತತ್ಪದಕ್ಕೆ ವಾಚ್ಯಾರ್ಥ ಪರೋಕ್ಷತ್ವ ಅದು ನಿರಸ್ಯಮಾನ, ತ್ಯಕ್ತವ್ಯ. ತ್ವಂಪದಕ್ಕೆ ವಾಚ್ಯಾರ್ಥ ಸಂಸಾರಿತ್ವ ಅದು ಕೂಡ ನಿರಸ್ಯಮಾನ. ಹೀಗಿರ್ಬೇಕಾದ್ರೆ ತತ್ವಂ ಪದಗಳಿಗೆ ವಿರುದ್ಧವಾಗಿರುವಂತಹ ಅರ್ಥ ಉಂಟು. ಅವಿವಕ್ಷಿತ ಅಂತ ಹೇಳ್ತಾ ಇದ್ದೀರಾ, ನಿರಸ್ಯಮಾನ. ಇಂತಹ ಶಬ್ದ ಸೇರ್ಕೊಂಡ್ಬಿಟ್ಟು ಲಕ್ಷಣಾರ್ಥತ್ವಂ ಕಥಂ, ಹೇಗೆ ಲಕ್ಷಣಾರ್ಥವಾದೀತು? ಲಕ್ಷಣಾರ್ಥ ಅಂತ ಆಗಬೇಕಾದ್ರೆ ಏನಾದ್ರು ಸಂಬಂಧ ಹೇಳ್ಬೇಕಲ್ವ? ತತ್ವಂ ಪದಗಳಿಗೆ ಯಾವ ರೀತಿಯಲ್ಲಿಯೂ ಹೊಂದಾಣಿಕೆ. ಒಂದು ಅವಿವಕ್ಷಿತ, ನಾಟ್ ಇಂಟೆಂಡೆಡ್ ಟು ಶೋ ಅಂತ ಹೇಳ್ತೀರ. ಇನ್ನೊಂದು ಜಸ್ಟ್ ಆಪೋಸಿಟ್. ಮೂರನೇದು ಟು ಬಿ ಡಿಸ್ಕಾರ್ಡೆಡ್, ಟು ಬಿ ಅಬ್ಯಾಂಡನ್ಡ್, ನಿರಸ್ಯಮಾನ. ಹೀಗೆ ಮೂರು ದೋಷವುಳ್ಳಂತ ತತ್ವಂ ಪದಗಳು ಸೇರಿಕೊಂಡು ಲಕ್ಷಣಾರ್ಥವಾಗಿವೆ, ಅವಾಕ್ಯಾರ್ಥವನ್ನ ಹೇಳ್ತಾ ಇವೆ ಅಂತ ಹೇಳ್ತಾ ಇದ್ದೀರಲ್ಲ. ಏತತ್ ಕಥಂ ನೋಡಿ. ಅವಿವಕ್ಷಿತ ಒಂದು, ವಿರುದ್ಧ ಎರಡು, ನಿರಸ್ಯಮಾನ ಮೂರು. ಹೀಗೆ ಮೂರು ದೋಷವುಳ್ಳಂತ ತತ್ವಂ ಪದಗಳು ಲಕ್ಷಣಾರ್ಥತ್ವಂ, ಇದು ಲಕ್ಷಣಾರ್ಥವನ್ನ ತಿಳಿಸುತ್ತವೆ ಎನ್ನುವಂತಹದ್ದು. ಕಥಂ, ಹೇಗೆ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಲಕ್ಷಣಂ ಸರ್ಪವದ್ರಜ್ವಾಹ ಪ್ರತೀಚ ಸ್ಯಾದಹಂ ತಥಾ ತದ್ಬಾಧೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತಿ. ಇಂಥ ಶ್ಲೋಕಗಳಿಗೆ ಸರಿಯಾದ ಅರ್ಥವನ್ನ ತಿಳಿಸಬೇಕಾದರೆ ಅವರು ನನ್ನ ಅಭಿಪ್ರಾಯದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ. ಅದೇನು ಸ್ವಾಮೀಜಿಯವರ ಬ್ರೈನು, ಅದೇನವರ ಇಂಟೆಲೆಕ್ಟು, ಅದೇನವರ ಮೈಂಡ್, ಅವರ ಹಾರ್ಟ್, ಬಾಬಾ ಬಾಬಾ ಅದ್ಭುತ. ಮಾತು ಹೇಳ್ತಾ ಇದ್ದು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು
ನೋಡಪ್ಪ ಮಗು, ಒಬ್ಬ ಮಹಾತ್ಮರ, ಒಬ್ಬ ಬ್ರಹ್ಮಜ್ಞಾನಿಗಳ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಎರಡು ಮಾರ್ಗ. ಒಂದು ಅವರ ಮಾತುಗಳು, ಮತ್ತೊಂದು ಅವರ ಗ್ರಂಥಗಳು. ಅವರ ಜೀವನ ಕ್ರಮವನ್ನ ನೋಡ್ಬಿಟ್ರೆ ಅರ್ಥವಾಗುಲ್ಲ ಅಂತ ಹೇಳ್ತಾ ಇದ್ದ ಸತ್ಯ. ಈಗ ಕೃಷ್ಣನ ಜೀವನ ಕ್ರಮವನ್ನು ಎಲ್ಲರೂ ದುರ್ಯೋಧನ ನೋಡ್ತಾ ಇದ್ದ, ಧೃತರಾಷ್ಟ್ರ ನೋಡ್ತಾ ಇದ್ದ, ಎಲ್ಲರೂ ಅರ್ಥವಾಗಿಲ್ಲ. ಯಾಕೆ? ಅಯ್ಯೋ, ಕೃಷ್ಣ ದಿನ ನಮ್ಮನೆ ಬರ್ತಾನೆ, ನಾವು ಅವನ ಜೊತೆ ಕಾಫಿ ಕುಡಿತೇವೆ, ಏನ್ ಮಾಡೋರು? ಅದು ಜೀವನ ಕ್ರಮ. ಆದರೆ ಅವರ ಆಳವಿದೆಯಲ್ಲ, ಬ್ರಹ್ಮಜ್ಞಾನದ ಆಳ, ಅದು ನಮಗೆ ಅವರ ಉಪದೇಶಾಮೃತವನ್ನು ಕೇಳಿ ಒಂದು ಶ್ರವಣ, ಒಂದು ಪಠಣ, ನನಗೆ 3 ಆಗಿದೆ. ಗುರುಗಳ ದರ್ಶನವನ್ನೂ ಮಾಡಿದ್ದೆ. ಫಿಸಿಕಲ್ ಸ್ವಾಮೀಜಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಭೌತಿಕ ಶರೀರವನ್ನು 16 ವರ್ಷ ನೋಡಿದ್ದೆ. ಉಪದೇಶವನ್ನು 16 ವರ್ಷ ಕೇಳಿದೆ. ಅವರ ಗ್ರಂಥಗಳನ್ನು ಓದಿದ್ದೇನೆ. ಆದ್ರೆ ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ನಿಜ ಸ್ವರೂಪ ಅರ್ಥವಾಗಿದೆ. ಎಲ್ಲಿ ಅನ್ವಯವನ್ನು ಹೇಳ್ತೇನೆ ನೋಡಿ. ರಜ್ವಾಹ ಸರ್ಪವತ್ ಪ್ರತೀಚಃ ಅಹಂ ಲಕ್ಷಣಂ ಸ್ಯಾತ್ ತಥಾ ಲಕ್ಷಣಂ ಸ್ಯಾತ್ ತದ್ಬಾಧೇನೈವ ಸಹ ಅಪಿ ತದಾಶ್ರಯಾತ್ ವಾಕ್ಯಾರ್ಥಂ ವೇತ್ತಿ. ಸರ್ಪವತ್ ರಜ್ವಾಹ ಸರ್ಪವತ್ ಲಕ್ಷಣಂ ಸ್ಯಾತ್. ನನಗೆ ಬೇಕಾದದ್ದು ರಜ್ಜು, ಕಾಣುತ್ತಿರುವುದು ಸರ್ಪ. ಹೇಗೆ ಸರ್ಪವು ರಜ್ಜುವಿಗೆ ಲಕ್ಷಣವಾಗಿದೆಯೋ, ರಜ್ಜುವನ್ನು ತಿಳಿಯುವುದಕ್ಕೆ ಸರ್ಪವು ಹೇಗೆ ಲಕ್ಷಣವಾಗಿದೆಯೋ ಅದರ್ಥ ಹೇಳ್ತೇನೆ. ತಥಾ ಅದರಂತೆ ಅಹಂ ಅಹಂಕಾರವು ಪ್ರತೀಚ ಪ್ರತ್ಯಗಾತ್ಮನಿಗೆ ಲಕ್ಷಣಂ ಸ್ಯಾತ್ ಲಕ್ಷಣವಾಗಬಹುದು. ರಜ್ಜು ಸರ್ಪ ದೃಷ್ಟಾಂತ ಕೊಟ್ರು. ಅದರಂತೆ ಅಹಂಕಾರ ಪ್ರತ್ಯಗಾತ್ಮ. ಇದು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಒಬ್ಬ ರಸ್ತೆಯಲ್ಲಿ ಬರ್ತಾ ಇದ್ದ, ಹಾವು ಅಂತ ತಿಳ್ಕೊಂಬಿಟ್ಟ. ಆ ಕಡೆಯಿಂದ ಒಬ್ಬ ಬರ್ತಾ ಇದ್ದ ಗುರು, ಅವನು ಯಾಕಪ್ಪ ನಿಂತ್ಕೊಂಡಿದೀಯ ಅಂದ. ಹಾವಿದೆ ಎಂದ. ಅವನು ಹೇಳ್ತಾನೆ, ಯಂ ತ್ವಂ ಸರ್ಪಂ ಮನ್ಯಸೇ ಸಾರಜ್ಜು. ಯಂ ಸ್ವಾಮಿ ಬಹಳ ಹೇಳ್ತಾರೆ, ಯಂ ತ್ವಂ ಸರ್ಪಂ ಮನ್ಯಸೆ. ತ್ವಂ ನೀನು, ಯಂ ಯಾವ ವಸ್ತುವನ್ನ ಯಾವ ಪದಾರ್ಥವನ್ನ ಸರ್ಪಂ ಮನ್ಯಸೆ ಸರ್ಪ ಎಂದು ತಿಳಿಯುತ್ತಿದ್ದೀಯೋ ಇದು ಸಾರಜ್ಜೋ ಸ್ತ್ರೀಲಿಂಗ, ಸರ್ಪ ಪುಲ್ಲಿಂಗ, ರಜ್ಜೋ ಸ್ತ್ರೀಲಿಂಗ. ಅಂದರೆ ಯಹ ಸರ್ಪ ಸಹ ರಜ್ಜು ಅಂತ ಹೇಳ್ದ. ಯಾವುದು ಸರ್ಪವಾಗಿ ಕಾಣಿಸುತ್ತಿದೆಯೋ ಅದು ರಜ್ಜು. ಸರ್ಪ ಎನ್ನುವುದು ರಜ್ಜುವಿಗೆ ಲಕ್ಷಣವಾಯ್ತೀಗ. ಸರ್ಪವು ರಜ್ಜುವ, ರಜ್ಜು ಸರ್ಪವ ಅಲ್ಲ. ಅವನಿಗೆ ಕಾಣ್ತಾ ಇರುವಂತಹದ್ದು ಯಾವುದು? ಹಾವು. ಈ ಹಾವು ನಿಜವಾಗಿ ಹಾವಲ್ಲ, ಹಗ್ಗವಾಗಿದೆ ಇಂದ. ಈಗ ಹಾವಲ್ಲದಿರುವ ಹಗ್ಗ, ಹಗ್ಗವಲ್ಲದಿರುವ ಹಾವು. ಅವನಿಗೆ ಕಾಣುತ್ತಿರುವಂತಹದ್ದು ಹಾವು, ಹಗ್ಗವಲ್ಲ. ಆ ಹಾವು ನಿಜವಾಗಿ ಹಾವಲ್ಲ. ಯಾವುದನ್ನ ನೀನು ಹಾವೆಂದು ತಿಳಿದುಕೊಂಡಿದ್ದೀಯೋ ಅದು ನಿಜವಾಗಿ ಹಗ್ಗ ಅಂತ ಹೇಳಿದಾಗ ಸರ್ಪವು ಹಗ್ಗಕ್ಕೆ ಲಕ್ಷಣವಾಯಿತು. ಅದೇ ರೀತಿಯಲ್ಲಿ ಅಹಂ ನೀನು ಯಾವುದನ್ನ ನಾನು ಎಂದು ಮಾಡಿಕೊಂಡಿದ್ದೀಯೋ ಇದು ಪ್ರತೀಚ ಅಹಂಕಾರವಲ್ಲ. ಅಹಂಕಾರದ ಮುಖಾಂತರವಾಗಿ ಪ್ರತ್ಯಗಾತ್ಮನನ್ನ ತಿಳಿಸುತ್ತಿದೆ. ತದ್ ಬಾಧೇನೈವ ಸರ್ಪ ಬಾಧೇನೈವ
ಸರ್ಪವು ತೋರ್ತಾ ಇದೆಯಲ್ಲ, ಇದು ಹಗ್ಗ ಅಂತ ಹೇಳಿದಾಗ ಸರ್ಪವನ್ನು ಕೈ ಬಿಡ್ತಾನೆ, ಹಗ್ಗವನ್ನು ಹಿಡ್ಕೊಳ್ತಾನೆ. ಅದೇ ರೀತಿಯಲ್ಲಿ ಯಾವುದು ಅಹಂಕಾರ ಅಂತ ತೋರ್ತಾ ಇದೆಯಾ, ಅದು ಅಹಂಕಾರವಲ್ಲ, ಪ್ರತ್ಯಗಾತ್ಮ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ ಹೇಳಿದಾಗ ಅಹಂಕಾರವನ್ನು ಬಿಡ್ತಾನೆ, ಬ್ರಹ್ಮ ಸ್ವರೂಪ ಅರ್ಥವನ್ನು ಅದನ್ನು ಉಂಟಾಗುತ್ತೆ ನಮಗೆ ಅವಾಕ್ಯಾರ್ಥ ಜ್ಞಾನ ಲಕ್ಷಣಾರ್ಥವನ್ನು. ತದ್ಬಾಧೇನೈವ ಸರ್ಪಬಾಧೇನೈವ ವಾಕ್ಯಾರ್ಥಂ ವೇತ್ತಿ. ಇಲ್ಲಿಯೂ ಕೂಡ ತತ್ವಂ ಪದಗಳಿಗೆ ವಾಚ್ಯಾರ್ಥವೇನುಂಟು ಅದನ್ನು ಕೈ ಬಿಟ್ಟು ಇವನು ಅವಾಕ್ಯಾರ್ಥವನ್ನ ತಿಳಿದುಕೊಳ್ಳುತ್ತಾನೆ. ಸೋಪಿ ಶ್ರೋತ ಯಥಾ ಲೋಕೆ ಶ್ರೋತ ಸರ್ಪಂ ವಿಹಾಯ ರಜ್ಜುಂ ಜಾನಾತಿ ತಥೈವ ತತ್ವಮಸ್ಯ ವಾಕ್ಯ ಶ್ರೋತ ಅಪಿ ತದಾಶ್ರಯಾತೆ. ಅಹಂಕಾರವನ್ನು ಆಶ್ರಯ ಮಾಡಿಕೊಂಡು ಅದರ ಮುಖಾಂತರವಾಗಿ ಅದನ್ನು ಕೈಬಿಟ್ಟು ಪ್ರತ್ಯಗಾತ್ಮನ ಅರ್ಥ ಮಾಡಿಕೊಳ್ಳುತ್ತಾನೆ. ಇದು ಅವಿವಕ್ಷಿತ ವಿರುದ್ಧ ನಿರಸ್ಯಮಾನ ವಸ್ತುವು ಕೂಡ ಲಕ್ಷಣಾರ್ಥವಾಗುತ್ತೆ ಅಂತಂದ್ರೆ ಇದಕ್ಕೆ ನೋಡಿದ ಆಶ್ಚರ್ಯ. ಈಗ ಗುರು ವಾಕ್ಯ ಓದ್ತೇನೆ. ಇದು 306ನೇ ಪುಟ. ಸ್ವಲ್ಪ ಹಿಂದೆ ಕೇಶಾವಾಣಿ ಉಳ್ಕೊಂಡಿದೆ, ಸಾಕು ನಿಮ್ಮಲ್ಲಿ ಓದ್ಕೊಳ್ಳಿ. ತತ್ರ ಲಕ್ಷಣ ಭಾವಂ ಆಕ್ಷಿಪತಿ. ಲಕ್ಷಣ ಭಾವಂ ತತ್ವಂ ಪದಗಳು ಸೇರಿಕೊಂಡು ಅವಾಕ್ಯಾರ್ಥ ಜ್ಞಾನಕ್ಕೆ ಲಕ್ಷಣಾರ್ಥಕ್ಕೆ ಸಾಧನವಾಗಿವೆ ಅಂತ ಹೇಳ್ತಾ ಇದ್ದಿರಲ್ಲ, ಇದನ್ನು ಕುರಿತು ಆಕ್ಷಿಪತಿ ಆಕ್ಷೇಪಣೆ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಕಥಂ ಪುನಃ ಎಂದು ನಹಿ. ನೋಡಿ, ಗುರು ವಾಕ್ಯ ಓದ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಓದ್ತಾನೆ ಅರ್ಥವಾಗುತ್ತೆ ನಿಮಗೆ. ನಹಿ ಗಂಗಾಯಾಂ ಘೋಷಃ ಇತ್ಯಾದೌ ದೃಷ್ಟಾಂತೆ ಗಂಗಾದಿ ಶಬ್ದಾರ್ಥಾನಾಂ ಅವಿವಕ್ಷಿತ್ವಮಸ್ತಿ. ಕಥಂಚಿತ್ ಶೈತ್ಯಂ ಪಾವನತ್ವಂ ಇತ್ಯೇವಮಾದಿ ಅರ್ಥಾನಾಂ ತತ್ರ ದ್ಯೋತ್ಯಮಾನತ್ವೇನ ಸರ್ವಥಾ ಅವಿವಕ್ಷಿತತ್ವಾನುಪಪತ್ತೇಃ. ಈಗ ಒಂದು ತತ್ವಮಸಿ ವಾಕ್ಯ, ಅದಕ್ಕೆ ವ್ಯತಿರೇಕ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಗುರುಗಳು. 3 ಬರಬೇಕಿಲ್ಲಿ. ಒಂದು ಯಾವ್ದಪ್ಪ ಅದು ಓದಿದ್ದಲ್ಲ ಈಗ, ಅವಿವಕ್ಷಿತತ್ವ, ವಿರುದ್ಧಾರ್ಥತ್ವ, ನಿರಸ್ಯಮಾನತ್ವ. ಈ 3 ಸೇರ್ಕೊಂಡು ಹೇಗೆ ಲಕ್ಷಣಾರ್ಥತ್ವವನ್ನು ಹೇಳಬಲ್ಲವು ಎನ್ನುವುದಕ್ಕೆ ಒಳ್ಳೆ ಉದಾಹರಣೆ ಕೊಡ್ತಾರೆ. ಗಂಗಾಯಾಂ ಘೋಷಃ ಪ್ರಸಿದ್ಧವಾಗಿರುವ ಉದಾಹರಣೆ. ತಾರ್ಕಿಕರು, ಮೀಮಾಂಸಕರು, ವೈಯಾಕರಣಿಗಳು ಎಲ್ಲರೂ ಉದಾಹರಣೆ ಮಾಡುವಂತ ಒಂದು ದೃಷ್ಟಾಂತ. ಗಂಗಾಯಾಂ, ಗಂಗಾ ನದಿಯಲ್ಲಿ ಸಪ್ತಮಿ ಏಕವಚನ. ಗಂಗಾ ಗಂಗೆ ಗಂಗಾ ಆಕಾರ ಅಂತ ಸ್ತ್ರೀಲಿಂಗ, ಗಂಗಾ ಶಬ್ದ ಸಪ್ತಮಿ ಏಕವಚನ. ಗಂಗಾಯಾಂ ಘೋಷಃ. ಒಬ್ಬ ರೈತ ಬಂದ, ಅಪ್ಪ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದ್ರು. ನಮ್ಮನೆ ಗಂಗಾ ನದಿಯಲ್ಲಿದೆ ಎಂದ. ಗಂಗಾ ನದಿಯಲ್ಲಿ ಮನೆ ಇದೆ ಎಂದ. ಅದು ಸಾಧ್ಯವಾ? ಗಂಗಾ ನದಿಯ ಮೇಲೆ ಮನೆ ಇರಲು ಸಾಧ್ಯವಿಲ್ಲ. ಗಂಗಾಯಾಮನ್ನವ ಮಾತಿಗೆ ಗಂಗಾ ತಟೆ ಅಂತ ಅರ್ಥ. ಅವನೇನ್ ಮಾಡ್ದ, ನಮ್ಮನೆ ಗಂಗಾ ನದಿಯಲ್ಲಿದೆ ಸ್ವಾಮಿ ಏನ್ಬಿಟ್ಟ. ಗಂಗಾ ನದಿಯಲ್ಲಿ ಎಂದರೆ ಗಂಗಾ ನದಿಯ ದಡದಲ್ಲಿ ಅಂತ ಅರ್ಥ. ಇಲ್ಲೇನಾಗಿದೆ, ಈಗ ಗಂಗಾದಿ ಶಬ್ದಾರ್ಥನ ಈಗ ಗಂಗೆಗೂ ಮನೆಗೂ ಅವಿವಕ್ಷಿತ. ಗಂಗಾ ಮನೆಯಲ್ಲ, ಮನೆ ಗಣಿಯಲ್ಲ. ಆದರೂ ಕೂಡ ಅವಿವಕ್ಷಿತತ್ವಮಸ್ತಿ ಅಲ್ವೇ. ಗಂಗಾ ನದಿಗೂ ಮನೆಗೂ ಯಾವ ಸಂಬಂಧವಿಲ್ಲ. ಆದ್ದರಿಂದ ಗಂಗಾದಿ ಶಬ್ದಕ್ಕೂ ಮನೆ ಘೋಷ ಅಂತ ಮನೆ ಅಥವಾ ಹಳ್ಳಿ. ನಿಮ್ಮ ಹಳ್ಳಿ ಎಲ್ಲಿಯಪ್ಪ? ಗಂಗಾ ನದಿಯಲ್ಲಿ ಏನ್ಬಿಡ. ಇದು ಅವಿವಕ್ಷಿತ. ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಎನ್ನುವಂತಹದ್ದು ವಿವಕ್ಷಿತವಲ್ಲ. ಆದರೂ ಕಥಂಚಿತ್ ಶೈತ್ಯಂ
ಪಾವನತ್ವಂ ಅಲ್ಲೇನಿದೆ ಅವಿವಕ್ಷಿತವಾಗಿದ್ದರೂ ಒಂದು ಸಾಮ್ಯಾಂಶವಿದೆ. ಗಂಗಾ ನದಿಯಂತೆ ಪವಿತ್ರವಾಗಿದೆ, ಗಂಗಾ ನದಿಯಂತೆ ಶೀತವಾಗಿದೆ ಹಳ್ಳಿ, ಅಲ್ಲಿ ಸಾಮ್ಯವಿದೆ. ಇತ್ಯೇವ ಮಾಧ್ಯರ್ಥಾನ ಇದೇ ಮುಂತಾಗಿರುವಂತ ಅರ್ಥವು ಅಲ್ಲಿ ದ್ಯೋತ್ಯಮಾನತ್ವೇನ ಕಾಣುತ್ತಿರುವುದರಿಂದ ಸರ್ವಥ ಅವಿವಕ್ಷಿತತ್ವ ಅನುಪಪತ್ತೆ ಸರ್ವಥ ಅವಿವಕ್ಷಿತವಲ್ಲ. ಯದ್ಯಪಿ ಗಂಗಾ ನದಿಗೂ ಹಳ್ಳಿಗೂ ಸಂಬಂಧವಿಲ್ಲ, ಅವಿವಕ್ಷಿತ, ಆದರೆ ಸರ್ವಥ ಅವಿವಕ್ಷಿತವಲ್ಲ. ಏಕೆಂದ್ರೆ ಗಂಗಾ ನದಿಯ ಸಂಬಂಧ ಆ ಹಳ್ಳಿಗೆ ಇದೆ, ಗಂಗಾ ನದಿಯಷ್ಟೇ ಶೀತವಾಗಿದೆ, ಗಂಗಾ ನದಿಯಷ್ಟೇ ಪವಿತ್ರವಾಗಿದೆ ಅಂತ ಹೇಳಿದ್ದರಿಂದ ಸರ್ವಥ ಅವಿವಕ್ಷಿತಾರ್ಥವಲ್ಲ. ಒಂದು ವಿರುದ್ಧತ್ವಂ ಆಕಾಂಕ್ಷಿತ ಪದಾರ್ಥೇನ ವಿರುದ್ಧತ್ವಂ ಆಕಾಂಕ್ಷಿತ ಪದಾರ್ಥೇನ ನಿತ್ಯಂ ಸಹಭಾವಾತಿ ಮತ್ತು ವಿರುದ್ಧವಾದ ಅರ್ಥವೇನಲ್ಲ. ಯಾಕೆ ಅಂತಂದ್ರೆ ನಿತ್ಯಂ ಸಹಭಾವ, ಯಾವಾಗಲೂ ಕೂಡ ಗಂಗಾ ನದಿಗೂ ಹಳ್ಳಿಗೂ ನಿತ್ಯ ಸಂಬಂಧ ದರ್ದನ ಇದೆ. ಹೀಗಿರುವುದರಿಂದ ವಿರುದ್ಧಾರ್ಥವೂ ಇಲ್ಲ, ವಿರುದ್ಧಾರ್ಥವಿದ್ದರೂ ಕೂಡ ತೊಂದರೆ ಇಲ್ಲ. ಮೂರನೇದು ನಚ ನಿರಸ್ಯಮಾನತ್ವಂ ವಾಕ್ಯಾರ್ಥ ಜ್ಞಾನ ಲಾಭಾಯ. ನಮಗೆ ಗಂಗಾಯಾಂ ಘೋಷಃ ಎನ್ನುವಂತಹ ವಾಕ್ಯಕ್ಕೆ ಅರ್ಥ ಉಂಟಾಗಬೇಕಾದರೆ ಆ ಅರ್ಥವನ್ನ ನಿರಸ್ಯಮಾನ ಮಾಡಬೇಕಾಗಿಲ್ಲ, ಅಲ್ಲಿ ಪರವಾಗಿಲ್ಲ. ಮುಕ್ತ ವಿಷಯ ಗ್ರಾಹ್ಯತ್ವಾದೇವ, ಹಿಂದೆ ಹೇಳಿದಂತೆ ಅದನ್ನ ಸ್ವೀಕಾರ ಮಾಡಬೇಕಾಗಿರುವುದರಿಂದ ಇಹ ಪುನಃ ಅದು ವ್ಯತಿರೇಕ ದೃಷ್ಟಾಂತ. ತತ್ವಮಸಿ ವಾಕ್ಯದಲ್ಲಾದರೂ ಅತ್ಯಂತ ಮೂರು ವಿರುದ್ಧವಾಗಿದೆ: ಅವಿವಕ್ಷಿತ, ವಿರುದ್ಧ, ನಿರಸ್ಯಮಾನ. ಈ ಮೂರರಿಂದ ಲಕ್ಷಣಾರ್ಥ ಹೇಗಾಗುತ್ತೆ ಅಂತ ಪ್ರಶ್ನೆ. ಇಹ ಪುನಃ ಇಹತು ಅವಿವಕ್ಷಿತತ್ವಂ ವಿರುದ್ಧತ್ವಂ ನಿರಸ್ಯಮಾನತ್ವಂಚ ಅಂಗೀಕ್ರಿಯತೆ. ಇಲ್ಲಿ ತತ್ಪದದಿಂದ ಬ್ರಹ್ಮ ಅಸಂಸಾರಿ, ಮಧುರಸ್ಥ ಅನಾತ್ಮತ್ವ, ತ್ವಂಪದದಿಂದ ಸಂಸಾರಿ ಏವ, ಎರಡಕ್ಕೂ ಕೂಡ ಪರಸ್ಪರ ವಿರೋಧ ಉಂಟು. ಅತ್ರ ಪುನಃ ಅವಿವಕ್ಷಿತತ್ವಂ. ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ತತ್ವಂ ಪದಗಳಿಂದ ಯಾವುದು ವಾಚ್ಯಾರ್ಥ ಉಂಟಾಗುತ್ತದೆಯೋ ಅದು ಅವಿವಕ್ಷಿತ ಅಂದ್ರು. ಒಂದು ವಿರುದ್ಧತ್ವಂ, ತತ್ಪದಾರ್ಥವೆಲ್ಲಿ ತ್ವಂ ಪದಾರ್ಥವೆಲ್ಲಿ ಎರಡು ಪದಾರ್ಥ ವಿರುದ್ಧವಾಗಿ. ನಿರಸ್ಯಮಾನತ್ವಂ, ಅದನ್ನು ಕೈ ಬಿಡ್ಬೇಕು, ಒಂದು ನಿರಸ್ಯೇತ, ಕೈ ಬಿಡ್ಬೇಕು. ಹೀಗಿರುವುದರಿಂದ ಅಂಗೀಕ್ರಿಯತೆ. ಸಂಸಾರಿತ್ವಂ ಸದ್ವಿತೀಯತ್ವಸ್ಯ ಸಂಸಾರಿತ್ವಸ್ಯ ಸದ್ವಿತೀಯತ್ವಸ್ಯ, ಒಂದು ಸಂಸಾರಿತ್ವ ಮತ್ತೊಂದು ಸದ್ವಿತೀಯತ್ವ, ಇದು ಬ್ರಹ್ಮಕ್ಕೆ ಅತ್ಯಂತ ಬರುತ್ತೆ. ತತ್ ಕಥಂ, ಹೀಗಿರುವುದರಿಂದ ಇಹ ಈ ದೃಶ್ಯ ಲಕ್ಷಣಾರ್ಥತ್ವಂ ಕಥಂ ಘಟತೆ. ಗಂಗಾಯಾಂ ಘೋಷ ಅನ್ನುವಂತಹ ದೃಷ್ಟಾಂತದಲ್ಲಿ ಲಕ್ಷಣಾರ್ಥತ್ವ ಹೊಂದುತ್ತೆ. ಆದರೆ ತತ್ವಮಸಿ ವಾಕ್ಯದಲ್ಲಿ ಅತ್ಯಂತ ಮೂರು ಭಿನ್ನ: ಅವಿವಕ್ಷಿತಾರ್ಥ, ವಿರುದ್ಧಾರ್ಥ, ನಿರಸ್ಯಮಾನ. ಈ ಮೂರು ಸೇರ್ಕೊಂಡು ಲಕ್ಷಣಾರ್ಥವನ್ನು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ತತ್ ಕಥಂ, ಹೇಗೆ ಅಂತ ಪ್ರಶ್ನೆ. ಇದು ಆ ಒಂದು ಅವತರಣಿಕಾ ವಾಕ್ಯಕ್ಕೆ ಅರ್ಥ ಆಯ್ತು. ಈಗ ಶ್ಲೋಕ ಅರ್ಥ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಲಕ್ಷಣಂ ಸರ್ಪವದ್ರಜ್ವಾಹ ಪ್ರತೀಚ ಸ್ಯಾದಹಂ ತಥಾ ತದ್ಬಾಧೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತಿ. ಅರ್ಥ ಹೋಯ್ತು. ಶ್ಲೋಕ ಓದಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಆ ಸದ್ಗುರು ಭಕ್ತಿ ಬಂತ. ಎಂಥ ಕಠಿಣ ಶ್ಲೋಕವಾಗಿದ್ದರೂ ಕೂಡ ಅದು ನಿಮ್ಮ ಪಾಲಿಗೆ ಗುಗ್ರಿ ಆಗುತ್ತೆ, ಗುಗ್ರಿ ಕೋಸಂಬರಿ ಆಗುತ್ತೆ. ಏತತ್ ಪರಿಹಾರಾರ್ಥತ್ವೇನ ಶ್ಲೋಕಮುದಾಹರತಿ. ಈ ಆಕ್ಷೇಪವನ್ನ ಪರಿಹಾರ ಮಾಡುವುದಕ್ಕಾಗಿ ಇಲ್ಲಿ ಶ್ಲೋಕವನ್ನ ಉದಾಹರಿಸುತ್ತಿದ್ದಾರೆ. ಯಾರು?
ಭಗವಾನ್ ಸುರೇಶ್ವರ. ಲಕ್ಷಣ ಮಿತಿ ಯೋಸೌ ಸರ್ಪ ನೋಡಿ ಎಷ್ಟು ಜನ ಬರೀತಾನೆ. ಸಾ ಏಷಾ ರಜ್ಜು, ಯೋಸೌ ಪುಲ್ಲಿಂಗ, ಸಾ ಏಷಾ ಸ್ತ್ರೀಲಿಂಗ. ಏಕೆಂದರೆ ಸರ್ಪ ಶಬ್ದ ಪುಲ್ಲಿಂಗ, ರಜ್ಜು ಶಬ್ದ ಸ್ತ್ರೀಲಿಂಗ. ಯೋಸೌ ಸರ್ಪ, ಯಾವ ಇದು ಸರ್ಪವೋ ನಿನ್ನ ಕಣ್ಣಿಗೆ, ಸಾ ಏಷ ಆ ಇದು ಹಗ್ಗವಾಗಿದೆ ಎಂದ್ರು. ಯಂ ತ್ವಂ ಸಂಸಾರಿಣಮಾತ್ಮಾನ ಮನ್ಯಸೆ ಸತ್ವಂ ಅಸಂಸಾರಿ ಪರಮಾತ್ಮ ಬ್ರಹ್ಮೈವ. ಇದು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಶುದ್ಧವಾದ ಬುದ್ಧಿ ಇರ್ಬೇಕು. ಚಿತ್ತಶುದ್ಧಿ ಬಹಳ ಬಹಳ ಮುಖ್ಯ. ಯೋಸೌ ಸರ್ಪ ಎಂತ್ವಂ ಸರ್ಪಂ ಮನ್ಯಸೆ ಸಾ ಏಷಾ ರಜ್ಜು ಅಂತ ಉದಾಹರಣೆ. ಅದನ್ನೇ ಹೇಳ್ತಾರೆ. ಲಕ್ಷಣಂ ಸರ್ಪವದ್ರಜ್ವಾಹ ಅಂತ ಹೇಳ್ತಾ ಇದ್ದಾನೆ. ಇತ್ಯತ್ರ ಈ ಉದಾಹರಣೆಯಲ್ಲಿ ಯಥಾ ಹೇಗೆ ರಜ್ವಾಹ ಸರ್ಪತ್ವಂ ಅವಿವಕ್ಷಿತಂ. ನೋಡಪ್ಪ, ಈ ಸರ್ಪ ಅಂತ ತಿಳ್ಕೊಂಡಯ್ಯಲ್ಲ, ಇದು ಹಗ್ಗ ಅಂದ. ಸರ್ಪಕ್ಕೆ ರಜ್ಜುತ್ವವು ವಿವಕ್ಷಿತವ, ಸರ್ಪವೇ ಹಗ್ಗವಾಗಿದೆ ಅಂತ ಹೇಳ್ತಾ ಇದ್ದಾರ? ಇಲ್ಲ. ಸರ್ಪಕ್ಕೆ ಅಥವಾ ರಜ್ಜುವಿಗೆ, ರಜ್ವಾಹ ಸರ್ಪ ಎರಡು ತಗೊಳ್ಳಿ. ರಜ್ಜುವಿಗೆ ಸರ್ಪತ್ವ, ಸರ್ಪಕ್ಕೆ ರಜ್ಜುತ್ವ ಅವಿವಕ್ಷಿತವಾಗಿದೆ ಒಂದು. ಕೇವಲಂ ಅಭಿಧಾನೋ ತದ್ಬರಿ ಹೆಸೋಷ್ಟ. ಎಂ ತ್ವಂ ಸರ್ಪ ಮನ್ಯಸೆ ಎನ್ನುವಾಗ ನೀನ್ ಯಾವುದು ಹಾವು ಅಂತ ತಿಳ್ಕೊಂಡಿದ್ದೀಯೋ ಅಂತ ಹೇಳ್ತಾ ಇದ್ದ. ಬರೀ ಶಬ್ದ ಅದು, ಇದು ಹಗ್ಗಿವೆ. ಇನ್ನು ವಿರುದ್ಧವಾಗಿದೆ. ವಿರುದ್ಧಂಚ ರಜ್ವಾ, ಹಗ್ಗಕ್ಕೂ ಹಾವಿಗೂ ಅತ್ಯಂತ ವಿರುದ್ಧ ಸ್ವಭಾವ. ಹಾವು ಚೇತನ, ಹಗ್ಗ ಅಚೇತನ. ಹಾವಿಗೆ ವಿಷ ಇದೆ, ಹಗ್ಗಕ್ಕೆ ವಿಷ ಇಲ್ಲ. ಹಾವಿಗೆ ಹಲ್ಲಿದೆ, ಹೆಡೆ ಇದೇನೆ. ಅತ್ಯಂತ ವಿರುದ್ಧವಾಗಿದೆ. ತದ್ವಾರಣಾಯ ವಾಕ್ಯ ಪ್ರವೃತ್ತೇ, ಏಕೆಂದರೆ ಇದು ಹಾವಲ್ಲ ಎಂದು ಹಾವಿನ ಬುದ್ಧಿಯನ್ನ ವಾರಣಾಯ ತಳ್ಳಿ ಹಾಕುವುದಕ್ಕಾಗಿ ಇಲ್ಲಿ ವಾಕ್ಯ ಪ್ರವೃತ್ತಿಯಾಗಿ. ಯಾವ ವಾಕ್ಯ? ಎಂ ತ್ವಂ ಸರ್ಪ ಮನ್ಯಸೆ ಸೈಷಾ ರಜ್ಜು ಎನ್ನುವ ವಾಕ್ಯಕ್ಕೆ ತಾತ್ಪರ್ಯ. ನಿರಸ್ಯಮಾನಂಚ ರಜ್ಜುತ್ವ ಪ್ರತಿಪತ್ತೌ ತತಿ ಅಪಬಾಧ ದ್ರವ್ಯಾತ್. ದ್ರವ್ಯ ಧ್ರುವಸ್ಯ ಭಾವ, ದ್ರವ್ಯಂ ಧ್ರುವ ಅಂದ್ರೆ ಸರ್ಟಂಟಿ. ಇದು ರಜ್ಜು ಪ್ರತಿ ನಿರಸ್ಯಮಾನವಾಗಿದೆ. ಯಾವುದು? ಹಗ್ಗವನ್ನು ಹಾವು ತಿಳ್ಕೊಂಡಿದ್ದಾರಲ್ಲ, ಹಾವು ಎನ್ನುವ ಬುದ್ಧಿಯು ನಿರಸ್ಯಮಾನ, ಆ ಗುರುವಿನಿಂದ ತಳ್ಳಿ ಹಾಕಲ್ಪಡುತ್ತಿದೆ. ಯಾಕೆ ಅಂದ್ರೆ ರಜ್ಜುತ್ವ ಪ್ರತಿಪತ್ತವು ಹಗ್ಗ ಅಂತ ತಿಳಿದು ಬಿಟ್ರೆ ಆಟೋಮೆಟಿಕ್ ಆಗಿ ತದ ಅಪಬಾಧ, ಹಾವು ಎನ್ನುವಂತ ತಿಳುವಳಿಕೆ ಬಾಧವಾಗುವುದು. ದ್ರವ್ಯಾತ್ ನಿತ್ಯತ್ವ ಮೂರಾಯ್ತು ನೋಡಿ. ಒಂದು ಅವಿವಕ್ಷಿತ, ಎರಡು ವಿರುದ್ಧ, ಮೂರನೇ. ಈ ಮೂರಿದ್ದರೂ ಕೂಡ ಯೋಸೌ ಸರ್ಪ ಸೈಷಾ ರಜ್ಜು ಎನ್ನುವಂತ ವಾಕ್ಯದಿಂದ ಇವನಿಗೆ ಅವಾಕ್ಯಾರ್ಥ ಜ್ಞಾನವಾಯ್ತಲ್ಮೆ, ಲಕ್ಷಣಾರ್ಥವಾಯ್ತಲ್ಮೆ. ಅದರಂತೆ ಅಪಿಚ ರಜ್ವಾಹ ಲಕ್ಷಣಂ ಸ್ಯಾತಿ, ರಜ್ಜುವಿಗೆ ಸರ್ಪವು ಲಕ್ಷಣವಾಯಿತು. ಏವಮೇವ ದೃಷ್ಟಾಂತವಾಯಿತು. ದಾಷ್ಟಾಂತಿ ಇದೇ ರೀತಿಯಲ್ಲಿ ಅಹಮರ್ಥೋಪಿ ಅವಿವಕ್ಷಿತ ವಿರುದ್ಧ ನಿರಸ್ಯಮಾನೋಪಿ ಲಕ್ಷಣಂ ಸ್ಯಾತ್. ಅಹಮರ್ಥವೂ ಕೂಡ, ಅಹಂಕಾರದ ಅರ್ಥವೂ ಕೂಡ ವಿರುದ್ಧವಾಗಿದೆ, ಅವಿವಕ್ಷಿತವಾಗಿದೆ, ನಿರಸ್ಯಮಾನವಾಗಿ ಆಗಿದ್ದರೂ ಕೂಡ ಇದು ಲಕ್ಷಣಾರ್ಥವಾಗಬಹುದು. ತದಾಹ ಅದನ್ನು ಹೇಳ್ತಾ ಇದ್ದ. ಹೇಗೆ? ತದ್ಬಾಧೇನೈವ, ಅಹಂಕಾರವು ಆತ್ಮನಲ್ಲ, ಸಂಸಾರಿತ್ವವು ಆತ್ಮನಲ್ಲ ಎಂದು ಅದನ್ನ ಬಾಧೇನ ಬಾಧ ಮಾಡುವ ಮುಖಾಂತರವಾಗಿ ಲಕ್ಷಣಾರ್ಥವನ್ನು ತೋರಿದೆ. ತದಾಶ್ರಯಾತಂ ಇತ್ಯನೇನತಂ ಇದಂ ವಿವಕ್ಷಿತಂ. ತದಾಶ್ರಯಾತ್ ಅಂತ ಹೇಳಿದ್ದಾರಲ್ಲ ಶ್ಲೋಕದಲ್ಲಿ. ಎಲ್ಲಿ?
ತದ್ಬಾಧೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತ್. ತದಾಶ್ರಯಾತ್ ಎಂಬ ಮಾತಿಗೆ ಇದು ತಾತ್ಪರ್ಯ. ಏನ್ ತಾತ್ಪರ್ಯ? ತದಾಶ್ರಯಾತ್ ಇತ್ಯನೇನ ತು ಇದಂ ವಿವಕ್ಷಿತಂ ಇದಂ ತಾತ್ಪರ್ಯಂ. ಯಥಾ ಸರ್ಪಾಶ್ರಯಾತ್ ಸರ್ಪದ್ವಾರೇಣೈವ ತದ್ವಾದೇನೈವ ವಾಕ್ಯಾರ್ಥಂ ವೇತ್ತಿ ಸೋಪಿ ಶ್ರೋತ. ಹೇಗೆ ಸರ್ಪವನ್ನೇ ಆಶ್ರಯ ಮಾಡಿಕೊಂಡು ಸರ್ಪದ ಮುಖಾಂತರವೇ ಸರ್ಪವನ್ನ ಬಾಧ ಮಾಡಿ ಹಗ್ಗ ಎಂದು ತಿಳಿಸುತ್ತಾರೆಯೋ, ಹೇಗೆ ವಾಕ್ಯಾರ್ಥವನ್ನ ಸೋಪಿ ಶ್ರೋತ ಆ ಶ್ರೋತ್ರವು ಅರ್ಥ ಮಾಡ್ಕೊಳ್ತಾನೋ, ಏವಮೇವ ಅತ್ರಾಪಿ ಶ್ರೋತ ತತ್ವ ಜಿಜ್ಞಾಸು ಮುಮುಕ್ಷು ಶ್ರೋತ ಅಹಂ ದ್ವಾರೇಣೈವ ಅಹಂ ಮುಖಾಂತರವೇ ಅಹಂಕಾರವನ್ನ ಬಾಧ ಮಾಡಿ ಅಹಂಕಾರವು ಜೊಳ್ಳು ಎಂದು ತಿಳಿದುಕೊಂಡು ವಾಕ್ಯಾರ್ಥವನ್ನ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯಾರ್ಥವನ್ನ ಇವನು ಪ್ರತಿಪದ್ಯತೆ ತಿಳಿತಾನೆ, ಅರ್ಥ ಮಾಡ್ಕೋತಾನೆ. ಬಹಳ ಚೆನ್ನ. ಇತಿ ಅಹಮಃ ಲಕ್ಷಣತ್ವಂ ನಾನುಪಪನ್ನಂ. ಅಹಂಕಾರವು ಆತ್ಮನ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಉಪಪನ್ನವಾಗಿದೆ, ಅನುಪಪನ್ನವಾಗಿಲ್ಲ, ಹೊಂದುವುದಿಲ್ಲ ಅನ್ನುವುದಿಲ್ಲ. ಅರ್ಥವಾಗ್ತಾ ಇದೆ. ಏವಮೇವ ಅವಿವಕ್ಷಿತತ್ವಾದಿ ಧರ್ಮ ವಿಶಿಷ್ಟಸ್ಯ ತತ್ಪದಾರ್ಥಸ್ಯಾಪಿ ಪಾರೋಚ್ಛಾದೇಃ ಲಕ್ಷಣತ್ವಂ ದ್ರಷ್ಟವ್ಯಂ. ಬಹಳ ಚೆನ್ನಾಗಿ. ಇದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಅವಿವಕ್ಷಿತ ವಿರುದ್ಧ ನಿರಸ್ಯಮಾನ ಮುಂತಾಗಿರುವ ಅರ್ಥದಿಂದ ಕೂಡಿಕೊಂಡಿದ್ದರೂ ತತ್ಪದಾರ್ಥಸ್ಯಾಪಿ ತತ್ಪದಾರ್ಥಕ್ಕೆ ಅದು ಲಕ್ಷಣಾರ್ಥವಾಗಬಹುದು. ಪಾರೋಚ್ಛಾದೇಹ ಪಾರೋಚ್ಯ ಮುಂತಾಗಿರುವುದನ್ನು ತಪ್ಪಿಸಿ ಪ್ರತ್ಯೇಗಾತ್ಮ ಸ್ವರೂಪವನ್ನು ತಿಳಿಸಲು ಸಹಾಯಕವಾಗಬಹುದು. ಇದನ್ನ ನಿಧಾನ ಚಿಂತನೆ ಮಾಡಬೇಕು. ಬಹಳ ಚೆನ್ನಾಗಿದೆ. ಯದ್ಯಪಿ ಅದ್ವಿತೀಯ ಪ್ರತ್ಯಗಾತ್ಮ ನ ಪದಾರ್ಥ ನಾಪಿ ವಾಕ್ಯಾರ್ಥ. ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಒಗ್ಗರಣೆ ನಿಜವಾಗಿ ನೋಡಿದರೆ ಅದ್ವಿತೀಯ ಪ್ರತ್ಯಗಾತ್ಮನು ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಯಾಕೆ? ಭೇದ ಸಂಸರ್ಗರಹಿತತ್ವಾದಿ. ಪ್ರತ್ಯಗಾತ್ಮನಲ್ಲಿ ಭೇದವೂ ಇಲ್ಲ, ಸಂಸರ್ಗವೂ ಇಲ್ಲದ್ದರಿಂದ ಪ್ರತ್ಯಗಾತ್ಮನು ತತ್ಪದಾರ್ಥಕ್ಕೆ ಅರ್ಥವಲ್ಲ, ಅಥವಾ ತತ್ವಮಸಿ ವಾಕ್ಯಕ್ಕೆ ವಾಕ್ಯಾರ್ಥವೂ ಅಲ್ಲ. ಅಪದಾರ್ಥ ಅವಾಕ್ಯಾರ್ಥವಾಗಿದ್ದರೂ ತಥಾಪಿ ಅವಿವಕ್ಷಿತ ವಿರುದ್ಧ ನಿರಸ್ಯಮಾನ ಅರ್ಥಮಪಿ ಲಕ್ಷಣತ್ವೇನ ಆಶ್ರಿತ್ಯ. ಬೇಕಾದ್ದೇನು? ಅವಿವಕ್ಷಿತವಾಗಿದ್ದರೂ ವಿರುದ್ಧವಾಗಿದ್ದರೂ ನಿರಸ್ಯಮಾನವಾಗಿದ್ದರೂ ಕೂಡ ಇವುಗಳು ಆತ್ಮನನ್ನ ತಿಳಿದುಕೊಳ್ಳುವುದಕ್ಕೆ, ಅವಾಕ್ಯಾರ್ಥ ಮಾಡಿಕೊಳ್ಳುವುದಕ್ಕೆ, ಲಕ್ಷಣಾರ್ಥವಾಗುವುದಕ್ಕೆ ಸಹಜವಾಗಿ. ಇಷ್ಟೇ ತಾತ್ಪರ್ಯ. ಲಕ್ಷಣಾರ್ಥತ್ವೇನ ಆಶ್ರಿತ್ಯ, ಲಕ್ಷಣಾರ್ಥಕ್ಕೆ ಆಗಬಹುದು ಅನ್ನುವುದನ್ನು ಇಟ್ಕೊಂಡು ವಿವಕ್ಷಿತಾರ್ಥ ಪ್ರತಿಪತ್ತಿರ್ಭವತಿ. ಇದು ವಿವಕ್ಷಿತವಾದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಇದು ಅನುಕೂಲವಾಗಿದೆ. ಇತ್ಯೇತಾವತ್, ಇಷ್ಟು ಮಾತ್ರ ದೃಷ್ಟಾಂತ ದಾಷ್ಟಾಂತಿಕಗಳಿಗೆ. ದೃಷ್ಟಾಂತ ಯಾವುದು? ರಜ್ಜು ಸರ್ಪ. ದಾಷ್ಟಾಂತಿಕ ಯಾವುದು? ತತ್ವಮಸಿ. ಈ ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ಇಷ್ಟೇ. ತೌಲ್ಯಂ ತುಲ್ಯಸ್ಯ ಭಾವಃ. ತೌಲ್ಯಂ ಅಂದ್ರೇನು? ಸಮಾನಾಂಶ. ಇಷ್ಟೇ ಎರಡಕ್ಕೂ ಲಕ್ಷಣ ಲಕ್ಷ್ಯಗಳಿಗೆ, ದೃಷ್ಟಾಂತ ದಾಷ್ಟಾಂತಗಳಿಗೆ ಇದು ವಿವಕ್ಷಿತಾಂಶವೇ ಹೊರತು ಇನ್ನೇನನ್ನೂ ತೆಗೆದುಕೊಳ್ಳಬಾರದು. ದೃಷ್ಟಾಂತ ದಾಷ್ಟಾಂತಿಕಯೋ ತೌಲ್ಯಂ ಅಭಿಪ್ರೇತಮಿತ್ಯದೋಷ. ಇದರಲ್ಲಿ ಬ್ರಹ್ಮಾನಂದವಾಗ್ತಾ ಇದೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮವನ್ನ ಇದೀಗ ನೋಡೋಣ.